ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11 ಜೂನ್ 2026. मुरली महावाक्यಗಳು मीठे बच्चे, पूरा वर्षा लेने के लिए एक बाबा से पूरी प्रीत रखो. तुम्हारी प्रीत किसी भी देहदारी से नहीं होनी चाहिए. ಬಾಬಾ ಹೇಳ್ತಾರೆ, ಪರಮಾತ್ಮ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು ಅಂದರೆ ಒಬ್ಬ ತಂದೆ ಜೊತೆಗೇ ಪೂರಾ ಪ್ರೀತಿಯನ್ನು ಇಡ್ರಿ. ಪೂರ್ಣ ಪ್ರೀತಿಯನ್ನು ಇಟ್ಟಾಗಲೇ ಬಾಬನ ಆಸ್ತಿ ಸಿಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತುಮ್ಹಾರಿ ಪ್ರೀತ್, ನಿಮ್ಮ ಪ್ರೀತಿ ಯಾವ ದೇಹದಾರಿ ಜೊತೆಗೆ ಇರದಿರಲಿ. ಸೊ ಬಾಬಾ ಯಾಕೆ ಈ ಮಾತು ಹೇಳ್ತಾರೆ? ಈ ದೇಹದಾರಿಯ ರಚನೆ ಇದು ಪರಮಾತ್ಮನ ರಚನೆ ಆದ್ರೂ ಕೂಡ ಇಲ್ಲಿ ಬಾಬಾ ಪ್ರತಿಯೊಬ್ಬರಿಗೂ ನಿಮ್ಮ ಸಹೋದರ ಸಹೋದರಿ ಅಂತ ಹೇಳಿದರೂ ಕೂಡ ಯಾರ ಮೇಲೂ ಕೂಡ ಪ್ರೀತಿಯನ್ನು ಇಡಬೇಡ್ರಿ ಅನ್ನುವ ಹಿಂದಿನ ಒಂದು ಡೀಪ್ ಮೀನಿಂಗ್ ಅಥವಾ ಸೀಕ್ರೆಟ್ ಏನಿದೆ ಅಂತಂದರೆ, ಬಾಬನ ಆಸ್ತಿ ಯಾವುದು ಯಾರಿಗೆ ಸಿಗುವುದಿದೆ? ಬಾಬನ ಆಸ್ತಿ ಸಿಗಬೇಕಾಗಿದೆ ಆತ್ಮಕ್ಕೆ, ಅರ್ಥಾತ್ ಮನಸ್ಸಿಗೆ. ಏನು ಸಿಗುವುದಿದೆ? ಶಾಂತಿ, ಪ್ರೇಮ್, ಸುಖ. ಎಲ್ಲಕ್ಕಿಂತ ಮೊದಲು ಆ ಜ್ಞಾನ ಏನಿದೆ ಇದು ಬಾಬನಿಂದ ನಾವು ಮಾಡ್ಕೊಳ್ಬೇಕು. ಜ್ಞಾನದ ಆಧಾರದಿಂದ ಉಳಿದ ಎಲ್ಲ ಇನ್ಕಮ್ ಏನು ಪ್ರಾಪ್ತ ಆಗೋದಿದೆ ಅದು ಕೇವಲ ಪರಮಾತ್ಮ ತಂದೆಯಿಂದ ಮಾತ್ರ. ಪೂರ್ಣ ಪ್ರೀತಿಯನ್ನು ಕೇವಲ ಒಬ್ಬ ತಂದೆಯ ಜೊತೆಗೆ ಜೋಡಿಸ್ರಿ, ಯಾವುದೇ ದೇಹದಾರಿಯ ಜೊತೆಗೆ ಜೋಡಿಸ್ಬೇಡ್ರಿ. ಅಂದರೆ ವಿಶ್ವಾಸ ಇಡ್ರಿ ಅಂತ. ಪ್ರೀತಿಯನ್ನು ಇಡೋದು ಅಂದರೆ ವಿಶ್ವಾಸ ಇಡೋದು. ಪ್ರೀತಿಯನ್ನು ಮಾಡೋದು ಅಂದರೆ ಸತ್ಯವನ್ನು ಅರಿತು ಸಂಬಂಧ ಜೋಡಿಸೋದು. ಅರ್ಥಾತ್ ಪ್ರೀತಿ ಇಡೋದು ಯಾರ ಮೇಲೆ? ಜಡ ವಸ್ತುವಿನ ಮೇಲಂತೂ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ರೋಲ್ ರೆಡಿಮೇಡ್ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇರುವಂತಹ ಒಂದು ಪಪೆಟ್, ಒಂದು ಸೂತ್ರದ ಗೊಂಬೆ ಅದು. ಅಂದಮೇಲೆ ಬಾಬಾ ಹೇಳ್ತಾರೆ, ಅದರೊಳಗಿರುವಂಥ ಪ್ರತಿ ಡೈಲಾಗ್ಸು ಕೂಡ ಏನಿದೆ? ಸ್ಕ್ರಿಪ್ಟೆಡ್ ಇದೆ. ಅಂದಮೇಲೆ ಅಲ್ಲಿ ನೀವು ಪ್ರೀತಿ ಇಡೋದ್ರಿಂದ ಅಥವಾ ಸಿನಿಮಾದೊಳಗೆ ಆ್ಯಕ್ಟಿಂಗ್ ಮಾಡುವಂತಹ ಅಥವಾ ಟಿ ವಿಯ ಸ್ಕ್ರೀನ್ ಮೇಲೆ ಬರುವಂಥ ಹೀರೋನ್ ಪ್ರತಿಯಾಗಿ ಹೀರೋನಿಂದ ನಾನು ಅಪೇಕ್ಷೆ ಪಡ್ತೀನಿ, ನಾನು ಪ್ರೀತಿಸ್ಬೇಕು ಇವರು, ಅಥವಾ ಹೀರೋಯಿನ್ ಇಷ್ಟಪಡ್ತೀನಿ ನಾನು, ಈ ಹೀರೋಯಿನ್ ನನ್ನನ್ನು ಹಚ್ಕೋಬೇಕು ಅಂತ. ಇದರಿಂದ ಎಂದಿಗೂ ಕೂಡ ಪ್ರೀತಿ ಹೆಲ್ಪ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸ್ಕ್ರೀನ್ ಮೇಲಿರುವಂಥವ್ರು ಎಂದಿಗೂ ಹೆಲ್ಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಯಾರ ಮೇಲೆ ಇಡ್ತಾರಂದರೆ ಯಾರು ಸತ್ಯದಾರ, ಯಾರು ಸದಾ ಅದಾರ. ಪರಮಾತ್ಮ ಸದಾ ಸತ್ತಿದಾರ, ಸದಾ ಇದ್ದಾರೆ. ಅಂದಮೇಲೆ ಅವರನ್ನು ಪ್ರೀತಿ ಮಾಡಿರಿ. ಬಾಕಿ ದೇಹದಾರಿ ಮೇಲೆ ಪ್ರೀತಿ ಇಡಬೇಡ್ರಿ. ಅಂದರೆ ದೇಹದಾರಿ ಒಂದು ರೋಲ್, ಒಂದು ಕಾಸ್ಟ್ಯೂಮ್ ಮತ್ತು ಒಂದು ಕೇವಲ ಪಾತ್ರ. ಅದು ಎಂತಹ ಪಾತ್ರ ಅಂದರೆ ಅದು ಮಾಡಲ್ಪಟ್ಟಂತಹ ಪಾತ್ರ. ಯಾವ ದೇಹದಾರಿಯಿಂದ ಯಾವ ಪಾತ್ರಗಳಿಂದಲೂ ಕೂಡ ನಮಗೆ ಸತ್ಯವಾದ ಪ್ರೀತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ನಾವು ಕೊಡಲಿಕ್ಕೂ ಸಾಧ್ಯನೇ ಇಲ್ಲ. ಅದಕ್ಕೆ ಆ ಪ್ರೀತಿ ಅಪೇಕ್ಷೆಯನ್ನು ಯಾರ ಮೇಲೂ ಇಡಬೇಡ್ರಿ ಅಂತಾರೆ ಬಾಬಾ. ಪ್ರಶ್ನೆ, जो अपने दैवी संप्रदाय के होंगे उनके सामने कौन से अक्षर घूमते रहेंगे? ಯಾರು ನಮ್ಮ ದೈವಿ ಸಂಪ್ರದಾಯದ ಮಕ್ಕಳದಾರ ಅವ್ರ ತಲೆಯೊಳಗೆ ಯಾವ ಅಕ್ಷರ ತಿರುಗ್ತಾ ಇರ್ತದೆ ಅಂದರೆ ಅವ್ರು ನಿಜವಾಗಿಯೂ ಈ ಈಶ್ವರೀಯ ಸಂಪ್ರದಾಯದ ಮಕ್ಕಳದಾರ, ಬಾಬನ ಮಗು ಅದಾರತ್ತಂದ್ರೆ, ಆಗೋರು ಅದಾರತ್ತಂದ್ರೆ ಅವ್ರ ತಲೆಯೊಳಗೆ ಒಂದು ಮಾತು ತಿರುಗ್ತಾನೇ ಇರ್ತದೆ. ಅಂದರೆ ಯಾವುದು ಅಂತ ಕೇಳ್ತಾರೆ ಬಾಬಾ. उत्तर, जब तुम उन्हें बताएंगे कि बाबा को याद करने से विकर्म विनाश होते हैं और दैवी देवता धर्म की स्थापना होती है, तो ये अक्षर उनके सामने घूमते रहेंगे. ಯಾವಾಗ ನೀವು ಈ ಮಾತು ಹೇಳ್ತೀರಿ, ಪರಮಾತ್ಮ ನಮ್ಮ ತಂದೆ ಇದ್ದಾರೆ, ಆ ತಂದೆ ನೆನಪು ಮಾಡೋದ್ರಿಂದ ನಮ್ಮೆಲ್ಲ ವಿಕರ್ಮಗಳು ವಿನಾಶ ಆಗ್ತವೆ ಅಂತ, ಮತ್ತು ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ ಅಂತ ಈ ಅಕ್ಷರ ಅವ್ರ ತಲೆಯೊಳಗೆ ತಿರುಗ್ಲಿಕ್ಕೆ ಶುರು ಆಗಿಬಿಡ್ತದ. ಯಾಕೆ ಅಂದರೆ ಅವರ ಹಿಂದಿನ ಕಲ್ಪದ ಯಾವುದು ಸಂಸ್ಕಾರ ಇದೆ, ದೇವತಾ ಆಗಿರುವ ಸನಾತನ ಧರ್ಮದ ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿ ಆಗಿರುವಂತಹ ಆ ಸಂಸ್ಕಾರ ಟ್ರಿಗರ್ ಆಗ್ತದೆ ಇಲ್ಲಿ.
ಅಂದರೆ ಅದು ಜಾಗೃತ ಆಗಕ್ಕೆ ಶುರುವಾಗಿಬಿಡ್ತದ. ಓಹೋ, ಇದೇ ನನ್ನ ಸತ್ಯ ಧರ್ಮ, ಇವರೇ ನನ್ನ ಸತ್ಯ ತಂದೆ, ಸೊ ಇವರಿಂದ ನನಗೆ ಮುಕ್ತಿ ಸಿಗ್ತದ, ವಿಕರ್ಮದಿಂದ ಮುಕ್ತಿ ಅಥವಾ ದೇಹದ ಬಂಧನಗಳಿಂದ ಮುಕ್ತಿ ನನಗೆ ಕೇವಲ ಇವರಿಂದ ಸಿಗ್ತದೆ ಅನ್ನೋದು ಅವ್ರ ತಲೆಯೊಳಗೆ ತಿರುಗ್ಲಿಕ್ಕೆ ಶುರುವಾಗ್ತದೆ. तो उनकी बुद्धि में आएगा हम देवता बनना है, इसलिए हमारा खान पान शुद्ध होना चाहिए. ಇನ್ನು ನೆಕ್ಸ್ಟ್ ಲೆವೆಲ್ ಇದು, ಯಾವಾಗ ನಾವು ದೇವಕುಲದ ದೇವಾತ್ಮರಿದ್ದೀವಿ ಅನ್ನೋದು ಅವರಿಗೆ ಎಕ್ಸೆಪ್ಟ್ ಆಗ್ತದ, ಆಗ ಅವ್ರ ತಲೆಯೊಳಗೆ ಇನ್ನೊಂದು ಬರ್ತದ, ಏನು, ನಾ ತಿನ್ನೋ ಆಹಾರ, ಕುಡಿಯೋ ನೀರು, ಪಾನೀಯ ಏನೇ ಇರಲದು, ಆಹಾರ ವಿಹಾರ ಬಾಹ್ಯ ಫಿಸಿಕಲ್ ಲೆವೆಲ್ಲೊಳಗೂ ಕೂಡ ಶುದ್ಧೀಕರಣ ಅವಶ್ಯಕಿದೆ. ಯಾಕಂದರೆ ಅವ್ರು ನಿಜವಾಗಿಯೂ ಸತ್ಯುಗ ಧರ್ಮದವ್ರಿಲ್ಲ ಅಂತಂದ್ರೆ, ಅಂದರೆ ಸತ್ಯುಗಿ ಸೋಲಿಲ್ಲ ಅಂದ್ರೆ, ಆ್ಯಕ್ಚುಲಿ ಸ್ವರ್ಗಕ್ಕಂತೂ ತ್ರೇತಾದಲ್ಲೂ ಬರೋಂಥವ್ರು ಅದಾರ, ಆದರೆ ಪ್ಯೂರ್ ಸತ್ಯುಗಿ ಸೋಲಿಲ್ಲ ಅಂತಂದ್ರೆ ಅವರಿಗೆ ಖಾನ್ ಪಾನದ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಅವಶ್ಯ ಇರೋದಿಲ್ಲ. धारणेಗಾಗಿ मुख्य सार, ब्राह्मण से देवता बनने के लिए जो भी चीची आदतें हैं उन सबको छोड़ना है. ಬ್ರಾಹ್ಮಣರಿಂದ ದೇವತಾ ಕಾನ್ಷಿಯಸ್ಸಿಗೆ ಶಿಫ್ಟ್ ಆಗಬೇಕು ಅಂತಂದ್ರೆ ಯಾವ ಚೀಚಿ ಚಟಗಳಿವೆ ಅವುಗಳನ್ನು ಬಿಟ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಏನು ಚೀಚಿ ಆದತ್ತ, ನಾವು ಲೌಕಿಕದ ದೃಷ್ಟಿಯಿಂದ ನೋಡಿದ್ರೆ ನಮಗನ್ನಿಸ್ತದ, ಯಾರಾದರೂ ಈ ಜಗತ್ತಿನಲ್ಲಿ ಕೆಟ್ಟದಾಗಿ ಬೈಯೋದು, ಮುಂಜಾನೆ ಎದ್ದ ತಕ್ಷಣ ಮುಖ ಕೆಡಿಸ್ಕೊಳ್ಳೋದು ಅಥವಾ ಸದಾ ಜಗಳ ಮಾಡೋದು, ಇವೆಲ್ಲ ಕೆಟ್ಟ ಹವ್ಯಾಸ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಭಾಳ ಸೂಕ್ಷ್ಮ ಮಾತು ಹೇಳ್ತಾರೆ, ಬ್ರಾಹ್ಮಣ ಸೇ ದೇವತಾ ಬನ್ನೆ ಕೇಳಿಯೇ, ಬ್ರಾಹ್ಮಣ್ ಕಾನ್ಷಿಯಸ್ಸಿಂದ ದೇವತಾ ಕಾನ್ಷಿಯಸ್ಸಿಗೆ ಶಿಫ್ಟ್ ಆಗಬೇಕು ಅಂತಂದರೆ ಚೀಚಿ ಚಟಗಳನ್ನು ಬಿಡಬೇಕು. ನಂಬರ್ 1 ಚೀಚಿ ಚಟ ಆಗಿದೆ, ತನಗೆ ತಾನು ಆತ್ಮ ಅನ್ನೋದನ್ನು ಮರೆತು ದೇಹ ಅಂತ ತಿಳ್ಕೊಂಡಿರೋದು. ಅಷ್ಟೇ ಅಲ್ಲ, ಎಲ್ಲರೊಳಗಿನ ಸತ್ಯವನ್ನು ದರ್ಶನ ಮಾಡದೆ ಇವ್ರ ಕುಮಾರಿ, ಇವ್ರ ಕುಮಾರ, ಇವ್ರ ಗೃಹಸ್ಥಿ, ಇವ್ರ ಮಾತಾ ಅನ್ನುವ ಭಾನದಲ್ಲಿ ನೋಡ್ತೀನಿ ಅಂತಂದ್ರೆ ಇದಕ್ಕಂತಾರೆ ಚೀಚಿ ಆದತ್ತ. ಈ ಚಟಗಳನ್ನು ಬಿಡ್ರಿ. ಯಾಕಂದರೆ ಈ ಚಟ ಬಿಡಲಾರ್ದೆ, ಈ ಒಂದು ಭಾವ ಬದಲಾಯಿಸ್ಕೊಳ್ಳಾರ್ದೆ ನಾ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತಾ ಕಾನ್ಷಿಯಸ್ಸನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. शूद्रों को ब्राह्मण धर्म में कन्वर्ट कर देवता बनाने के लिए ईश्वरीय मिशन के कार्य में सहयोगी बनना है. अंडरलाइन. ಶೂದ್ರರು ಅಂತಂದರೆ ಜಗತ್ತಿನ ವರ್ಣಾಶ್ರಮ ಪದ್ಧತಿಯಲ್ಲಿ ಶೂದ್ರ ವರ್ಣ ಇದೆ, ಆ ಲೆಕ್ಕದಲ್ಲಿ ಫಿಸಿಕಲ್ ಲೆವೆಲಲ್ಲಿ ಬಾಬಾ ಹೇಳ್ತಾ ಇಲ್ಲ. ಶೂದ್ರ ಅಂದರೆ ಯಾರು ತನಗೆ ಆತ್ಮ ಚೇತನ ಅನ್ನೋದನ್ನು ಮರೆತು ತನಗೆ ದೇಹ ಅಂತ ತಿಳ್ಕೊಂಡಿದ್ದಾರ, ದೇಹದ ಬಡತನ, ಶರೀರದ ಬಡತನ, ನಾನೇ ಬಡವ, ಶರೀರದೊಳಗಿರುವ ಶ್ರೀಮಂತೆ, ರೋಲ್ನ ಶ್ರೀಮಂತಿಕೆಯನ್ನು ಸ್ವಯಂ ನಾನೇ ಶ್ರೀಮಂತ ಅಂತ ತಿಳ್ಕೊಂಡಿದ್ದಾರಲ್ಲ, ಇದು ಶೂದ್ರಪನ. ಅದಕ್ಕೆ ಶೂದ್ರರಿಂದ ಬ್ರಾಹ್ಮಣ ಧರ್ಮದಲ್ಲಿ ಕನ್ವರ್ಟ್. ಬ್ರಾಹ್ಮಣ ಅಂದರೆ ಅನ್ಟಚ್ಡ್, ಏಕ್ದಮ್ ಶುದ್ಧ, ಪ್ಯೂರ್. ತೋ ಬ್ರಾಹ್ಮಣ ಧರ್ಮದಲ್ಲಿ ಕನ್ವರ್ಟ್ ಮಾಡಿ ಮುಂದೆ ದೇವತಾ ಮಾಡಬೇಕು ಅಂದರೆ ಈ ಈಶ್ವರಿಯ ಮಹಾನ್ ಕಾರ್ಯದಲ್ಲಿ ತಾವು ಸಹಯೋಗವನ್ನು ಕೊಡಬೇಕಾಗಿದೆ. ಶರಾಬ್, ಸಿಗರೇಟ್, ಏನೇ ಕೆಟ್ಟ ಚಟಗಳದವ ಅವನ್ನೆಲ್ಲ ತೆಗೆದುಹಾಕ್ರಿ. 2ನೇ ಪಾಯಿಂಟ್, ಈ ವಿನಾಶ ಕಾಲದ ಸಮಯದೊಳಗೆ ಒಬ್ಬ ತಂದೆ ಜೊತೆಗೆ ತಮ್ಮದು ಸತ್ಯವಾದ ಪ್ರೀತಿಯನ್ನು ಇಡ್ರಿ. ಸತ್ಯ ಪ್ರೀತಿ ಅಂದರೆ ಸತ್ಯವಾದವರ ಮೇಲಿನ ಪ್ರೀತಿ. ಅಂದರೆ ಝೂಟಾ ಪ್ರೀತಿ ಅಂದ್ರೇನು? ಶರೀರ ಸುಳ್ಳಿದೆ, ಶರೀರು ಅಶಾಶ್ವತಿದೆ, ಶರೀರು ಬದಲಾಗುವಂಥದ್ದಾಗಿದೆ ಅಂದಮೇಲೆ ನೀವು ಅವ್ರ ಮೇಲೆ ಪ್ರೀತಿ ಇಟ್ರಿ ಅಂದರೆ ಅವ್ರ ಒಂದಿನ ರೋಲ್ ಸಮಾಪ್ತ ಆಗ್ತದ, ಅವಾಗ ಭಾಳ ದುಃಖ ಆಗ್ತದ. ಅದಕ್ಕೆ ಸತ್ಯ ಪ್ರೀತಿ ಅಂದರೆ ಯಾರು ಸತ್ಯವಾದವರು ಅದಾರಲ್ಲ, ಯಾರು ಸತ್ಯವಾದವರು ಅಂದರೆ ಆತ್ಮ. ಆತ್ಮನ ಪ್ರೀತಿ ಏನಿದೆಯಲ್ಲ, ಆತ್ಮದ ತಂದೆ ಯಾರು ಸತ್ಯ ಸದಾ ಇದ್ದಾರೆ ಅವ್ರ ಜೊತೆಗೆ ಜೋಡಿಸ್ರಿ. पुराना मकान टूटने वाला है, इसीलिए इससे दिल निकाल नए से लगानी है. ಹಳೆಯ ಈ ಮನೆ ಅಂದರೆ ಶರೀರ, ಈ ಕಾಸ್ಟ್ಯೂಮ್, ಈ ದೇಹಕ್ಕೇ ಬಾಬಾ ಹಳೆ ಮನೆ ಅಂತಾರೆ. ಈ ಹಳೆ ಮನೆ ಬೀಳೋದಿದೆ, ಅಂತಾಗೋದಿದೆ. ಅದಕ್ಕಾಗಿ ಈ ಮನೆ ಮೇಲಿನ ಮೋಹ ಮೊದಲನೇ ತೆಗೆದುಬಿಡ್ರಿ. वरदान श्रेष्ठ कर्म द्वारा सिमरन योग्य बनने वाले योग युक्त
ಯುಕ್ತಿಯುಕ್ತ ಭವ. ಶ್ರೇಷ್ಠ ಕರ್ಮದ ಮೂಲಕ ಸ್ಮರಣೆಗೆ ಯೋಗ್ಯರಾಗುವಂತಹ ಯುಕ್ತಿಯುಕ್ತ ಹಾಗೂ ಯೋಗಯುಕ್ತ ಆಗ್ರಿ. आपका एक एक कर्म जितना श्रेष्ठ होगा उतना ही श्रेष्ठ आत्माओं में सिमरन किए जाएंगे. ತಮ್ಮ ಪ್ರತಿಯೊಂದು ಕರ್ಮ ಎಷ್ಟು ಇಲ್ಲಿ ಶ್ರೇಷ್ಠವಾಗ್ತಾ ಹೋಗ್ತದೋ ಸಂಗಮ ಯುಗದಲ್ಲಿ, ಅಷ್ಟು ಶ್ರೇಷ್ಠ ಆತ್ಮರೊಳಗ ತಾವು ಸ್ಮರಣೆಗೆ ಯೋಗ್ಯ ಆಗ್ತೀರಿ ಅಂತ. ಹೇಗೆ ಮಹಾಲಕ್ಷ್ಮಿ ಸ್ಮರಣೆಗೆ ಯೋಗ್ಯ, ದೇವಿ ಸರಸ್ವತಿ ಹೇಗೆ ಸ್ಮರಣೆಗೆ ಯೋಗ್ಯಿದ್ದಾರೋ, ಗಣಪತಿ ಸ್ಮರಣೆಗೆ ಯೋಗ್ಯ ಇದ್ದಾರೋ, ಹಾಗೆ ನೀವು ಕೂಡ ಶ್ರೇಷ್ಠ ಆತ್ಮರುಗಳಲ್ಲಿ ನೀವು ಒಬ್ಬ ಸ್ಮರಣೆಗೆ योग्यरागतीरी. भक्ति मार्ग में नाम का सिमरन करते, लेकिन यहाँ जो श्रेष्ठ आत्मा है उनके गुणों का और कर्मों का मिसाल बनाने के लिए सिमरन करते हैं. ಅಂದರೆ ಭಕ್ತಿ ಮಾರ್ಗದಲ್ಲಿ ದೇವಿ ದೇವತೆಗಳ ಹೆಸರು ತಗೊಂಡು ಸ್ಮರಣೆ ಮಾಡಲಾಗ್ತದ. ಈ ಸಮಯದಲ್ಲಿ ಅವರ ಗುಣ ಮತ್ತು ಕರ್ಮಗಳ ಉದಾಹರಣೆ ತಗೊಂಡು ಸ್ಮರಣೆ ಮಾಡಲಾಗ್ತದೆ. तो आप श्रेष्ठ कर्मों के आधार पर सिमरन योग्य बनते जाएंगे. ತಾವೆಷ್ಟು ಶ್ರೇಷ್ಠ ಕರ್ಮ ಮಾಡ್ತೀರಿ ಅದರ ಅನುಸಾರ ಸ್ಮರಣೆಗೆ ಯೋಗ್ಯರಾಗ್ತೀರಿ. ಇಸ್ಕೇಲಿ ಯೋಗಯುಕ್ತ ಬನೋ, ಅದಕ್ಕಾಗಿ ತಾವು ಮಕ್ಕಳು ಯೋಗಯುಕ್ತರೂ ಆಗಬೇಕಾಗಿದೆ. ಯೋಗಯುಕ್ತ ಬನ್ನೆ ಸೆ ಹರ್ ಸಂಕಲ್ಪ ಶಬ್ದ ಕರ್ಮ ಯುಕ್ತಿಯುಕ್ತ ಅವಶ್ಯ ಹೋಗ. ಎಷ್ಟು ಯೋಗಯುಕ್ತ, ಯೋಗ ಅಂದರೆ ಕನೆಕ್ಷನ್, ಯಾರ ಜೊತೆಗೆ? ಮನಸ್ಸಿನ ಕನೆಕ್ಷನ್ ಆತ್ಮದ ಜೊತೆಗೆ, ಮನಸ್ಸಿನ ಕನೆಕ್ಷನ್ ಪರಮಾತ್ಮನ ಜೊತೆಗೆ. ಈ ರೀತಿ ಯೋಗಯುಕ್ತರಾಗೋದ್ರಿಂದ ತಮ್ಮ ಪ್ರತಿ ಸಂಕಲ್ಪ ಶಬ್ದ ಕರ್ಮ युक्तियुक्त आवश्यकतावे. उनसे अयुक्त कर्म या संकल्प हो ही नहीं सकता. यह भी कनेक्शन है ना. ಅವರಿಂದ ಯುಕ್ತಿ ಇಲ್ಲದ ಕರ್ಮ ಆಗಲಿ ಸಂಕಲ್ಪ ಆಗಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಒಂದು ಕೂಡ ಕನೆಕ್ಷನ್ ಇದೆ ಅಂತಾರೆ ಬಾಬಾ. स्लोगन निमित्त और निर्माण चित्त यही सच्चे सेवादारी के लक्षण है. निमित्त ಅಂದರೆ ಟ್ರಸ್ಟ್ ಮಾಡಲಿಕ್ಕೆ ಅವರು ಯೋಗ್ಯದಾರ. ಸ್ವಯಂ ಭಗವಂತ ಅವ್ರ ಮೇಲೆ ಟ್ರಸ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ಅವರಲ್ಲಿ ಯಾವುದೇ ಆಸಕ್ತಿ ಇಲ್ಲ, ಲೋಭಿಲ್ಲ, ಕೇವಲ ಆ ಕಾರ್ಯಕ್ಕೆ ಮಹಾನ್ ಕಾರ್ಯಕ್ಕೆ ನಿಮಿತ್ತದಾರ. ನಿರ್ಮಾಣ ಚಿತ್ತ ಮಾನದ ಇಚ್ಛೆಯಿಂದ ಪರೆ ಅವರ ಚಿತ್ತದಲ್ಲಿ ಏಕ್ದಮ್ ಏನಿದೆ ಅಂದರೆ ಅನಾಸಕ್ತ ಭಾವಿದೆ. ಸೊ ಇಂಥ ಭಾವನೆಗೆ ಇಂಥ ಸ್ಥಿತಿಗೇ ಸತ್ಯ ಸೇವಾಧಾರಿಯ ಲಕ್ಷಣ ಅಂತ ಹೇಳಲಾಗ್ತದೆ. ವ್ಯಕ್ತಿ ಇಶಾರೆ ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರ್ ಸರಳ ಮಾಡಿಕೊಡ್ರಿ, सहनशील ಆಗ್ರಿ. सरल चित्त नेचर होगी तो हर्षित रहने के साथ नैनों से. ಸರಳ ಚಿತ್ತರಾಗಿರುವ ನೇಚರ್ದವರು ಹರ್ಷಿತ್ ಆಗಿರೋದ್ರ ಜೊತೆಯಲ್ಲಿ ಅವರ ಕಣ್ಣುಗಳಿಂದ, ಅವರ ಮುಖದಿಂದ, ಅವರ ಚಲನೆಯಿಂದ ಮಧುರತೆ ಪ್ರತ್ಯಕ್ಷವಾಗಿ ಕಾಣಿಸ್ತದೆ. ಕಭಿ ಮುಖ ಸೆ ಕಟು ವಚನ ನಹಿ ನಿಕ್ಲೆಂಗೆ. ಹಾಂ, ಅವ್ರ ಶಬ್ದದಿಂದ, ಅವ್ರ ಬಾಯಿಯಿಂದ ಕಟು ಶಬ್ದಗಳು, ಕಟು ವಚನ ಬರೋದಿಲ್ಲ. ಉನ್ಕಾ ದಿಲ್ ದಿಮಾಗ್ ಬೋಲ್ ಸಬ್ ಏಕ್ ಸಮಾನ್ ಹೋಗ. ಅವ್ರ ಹೃದಯ ಬುದ್ಧಿ, ಅವ್ರ ಮಾತು ಅಂದರೆ ಒಳಗೆ ಅಂತಃಕರಣ ಆಗಲಿ ಹೊರಗಿನ ಶಬ್ದ ಆಗಲಿ ಅವು ಒಂದೇ ಸಮಾನ ಇರ್ತದ. ಹೃದಯದಲ್ಲಿ ಒಂದು, ಮಾತಿನಲ್ಲಿ ಒಂದು. ಇದು ಸರಳತೆ ನಿಶಾನಿಯಲ್ಲ. ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತ, ನಿರಹಂಕಾರಿ ಮತ್ತು ನಿಸ್ವಾರ್ಥಿಯಾಗಿರ್ತಾರೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಆತ್ಮ ಸಂಗಮ ಯುಗದಲ್ಲಿ ಈ ಸತ್ಯವನ್ನು ಅರಿತುಕೊಂಡಿದ್ದೇನೆ. ನಾನು ದೇಹವಲ್ಲ. ಇಲ್ಲಿಯವರೆಗೆ ದೇಹವನ್ನು ನಾನೇ ಎಂದು ತಿಳಿದು ಅನೇಕ ದೇಹದಾರಿಗಳ ಪ್ರೀತಿಯ ಅಪೇಕ್ಷೆಯಲ್ಲಿ ಸ್ವಯಂ ನಾನು ನನ್ನ ಪ್ರೀತಿಯಿಂದ ದೂರವಾಗಿ ಪ್ರೀತಿಯ ಬೇಡಿಕೆಯಲ್ಲಿ ಜೀವಿಸುತ್ತಿದ್ದೆ. ನನಗೀಗ ಅರ್ಥವಾಗಿದೆ, ನಾನು ಪ್ರೀತಿಯನ್ನು ಬೇಡುವ, ಬಯಸುವ ಮನುಷ್ಯ ಅಲ್ಲ. ಪ್ರೇಮ ಸ್ವರೂಪ ಆತ್ಮ ನಾನು. ಲವ್ಫುಲ್ ಸೋಲ್ ನಾನು ಆತ್ಮ. ಈಗ ನನಗೆ ಅರ್ಥವಾಗಿದೆ, ಸ್ವಯಂ ನಾನು ಆತ್ಮ ಸಂಪೂರ್ಣ ಪ್ರೇಮಿಯಾಗಿರುವೆ, ಸ್ನೇಹಿಯಾಗಿರುವೆ,
ಹೀಗಾಗಿ ಯಾವ ದೇಹದಾರಿಯ ವಸ್ತುವಿನ ಆಕರ್ಷಣೆ ಈಗ ನನಗೆ ಆಕರ್ಷಿಸುತ್ತಿಲ್ಲ. ನನಗೀಗ ಅರ್ಥವಾಗಿದೆ, ಈ ದೇಹದ ಸ್ಟೋರಿ, ಈ ದೇಹದ ಪ್ರಪಂಚ ಸ್ಕ್ರಿಪ್ಟೆಡ್ ಇದೆ, ಪ್ರೀ ರಿಕಾರ್ಡೆಡ್ ರೀಪ್ಲೇ ಆಗ್ತಾ ಇದೆ. ಇವುಗಳ ಮೇಲೆ ಪ್ರೀತಿ ಇಡುವುದೆಂದರೆ ಜಡವಸ್ತುವಿನ ಮೇಲೆ ಪ್ರೀತಿ ಅಪೇಕ್ಷೆ ಮಾಡಿದಂತೆ. ಹೀಗಾಗಿ ನಾನು ಸದಾ ನನ್ನ ಸಂಪೂರ್ಣ ಪ್ರೇಮವನ್ನು ಯಾರು ಸತ್ಯವಾಗಿದ್ದಾರೋ, ಯಾರು ಸದಾ ಇದ್ದಾರೋ ಅವರಿಗಾಗಿ ಸಮರ್ಪಣೆ ಮಾಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.